ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೇ ಮುಖ್ಯವಾದ ವಿಷಯ, US ಬ್ರೋಕರ್ಡ್ ಸೀಸ್ ಫೈರ್ ಬಿಟ್ವೀನ್ ಇಸ್ರೇಲ್ ಅಂಡ್ ಇರಾನ್ ಬಿಗನ್ ಅಮಿಡ್ ಮ್ಯೂಚುವಲ್ ಮಿಸೈಲ್ ಸ್ಟ್ರೈಕ್ಸ್ ಅಂಡ್ ವೈಲೇಷನ್ಸ್, ವಿತ್ ಪ್ರೆಸಿಡೆಂಟ್ ಟ್ರಂಪ್ ಅನ್ಯೂಶುವಲಿ ವಾರ್ನಿಂಗ್ ಇಸ್ರೇಲ್ ಟು ಸ್ಟ್ಯಾಂಡ್ ಡೌನ್. ಹಲವಾರು ದಿನಗಳಿಂದ ನಡೀತಾ ಇರತಕ್ಕಂಥ ಇಸ್ರೇಲ್ ಇರಾನ್ ನಡುವಿನ ಒಂದು ಸಂಘರ್ಷಕ್ಕೆ ಈಗ ಕದನ ವಿರಾಮ, ಆ ಒಂದು ಯುದ್ಧದಲ್ಲಿ ಕದನ ವಿರಾಮ ಘೋಷಣೆ ಆಗ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದೆ. ಅದೇ ರೀತಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಇಸ್ರೇಲ್ಗೆ ಸ್ವಲ್ಪ ಶಾಂತಿಯಿಂದಿರಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಂತಂದ್ರೆ ಇಷ್ಟು ದಿನಗಳ ಕಾಲ ಸ್ವಲ್ಪ ಮಿತ್ರತ್ವ ಭಾವನೆಯಿಂದ ಅವರು ನೋಡ್ತಾ ಇದ್ರು. ಹಾಗಂತ ಜಾಗತಿಕ ಮಟ್ಟದಲ್ಲಿ ತಾನು ಶಾಂತಿ ಸ್ಥಾಪಕ ಅಂತ ಅಮೆರಿಕದ ಟ್ರಂಪ್ ಅವರು ಹೇಳ್ಕೊಳ್ತಾ ಇರ್ತಾರೆ. ಇಸ್ರೇಲ್ಗೆ ಸಹ ಎಚ್ಚರಿಕೆ ನೀಡೋ ರೀತಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಎಷ್ಟು ಪಾಲನೆ ಆಗುತ್ತೆ ಅನ್ನೋದು ನೋಡ್ಬೇಕು ಅಷ್ಟೇ. ಇನ್ನೊಂದು ಟರ್ಮ್ ಅಂದಿದೆ ನೋಡಿ, ಸೀಸ್ ಫೈರ್. ಸೀಸ್ ಫೈರ್ ಇಸ್ ಅ ಟೆಂಪರರಿ ಸಸ್ಪೆನ್ಷನ್ ಆಫ್ ಫೈಟಿಂಗ್. ಕದನ ವಿರಾಮ ಅಂತ ಕರಿತೇವೆ. ಅಂತಂದ್ರೆ ತಾತ್ಕಾಲಿಕವಾಗಿ ಯುದ್ಧವನ್ನ ನಿಲ್ಲಿಸೋದು. ಆಫನ್ ಅರೇಂಜ್ಡ್ ಫಾರ್ ಹ್ಯುಮ್ಯಾನಿಟೇರಿಯನ್ ಆರ್ ಡಿಪ್ಲೊಮ್ಯಾಟಿಕ್ ರೀಸನ್ಸ್. ಯಾಕೆ ಹೀಗೆ ಮಾಡ್ತಾರೆ, ಕದನ ವಿರಾಮನ್ನ ಯಾಕೆ ಘೋಷಿಸ್ತಾರೆ ಅಂತಂದ್ರೆ, ಒಂದು ಮಾನವೀಯ ಅಂತಂದ್ರೆ ತುಂಬಾ ಕಡೆ ಈಗ ಯಾರನ್ನ ಟಾರ್ಗೆಟ್ ಮಾಡಿರ್ತಾರೋ ಅಂತಂದ್ರೆ, ಒಂದು ಎರಡು ದೇಶಗಳ ನಡುವೆ, ಎ ಮತ್ತು ಬಿ ಅಂತ ಎರಡು ದೇಶಗಳ ನಡುವೆ ಯುದ್ಧ ಆಗ್ತಿದೆ ಅಂತಂದ್ರೆ ಕೆಲವೊಂದ್ ಸಾರಿ ಸಿವಿಲಿಯನ್ಸ್ ಮೇಲೆ, ನಾಗರಿಕರ ಮೇಲೆ ಸಹ ಹಲ್ಲೆ ಆಗ್ಬಿಡುತ್ತೆ. ಇನ್ನೊಂದು ದೇಶದ ಗುರಿ ಆ ನಾಗರಿಕರು ಆಗಿರೋದಿಲ್ಲ. ಮತ್ತೆ ವಿಶ್ವಸಂಸ್ಥೆ ಅಂತ ಕೆಲವೊಂದು ಸಂಸ್ಥೆಗಳು ಅಥವಾ ಬೇರೆ ಬೇರೆ ದೇಶಗಳ ಒತ್ತಡದಿಂದಾನು ಸಹ ಇಂತಹ ಒಂದು ಸೀಸ್ ಫೈರ್ ಅನ್ನ ಕೈಗೊಳ್ತಾರೆ, ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಟ್ ಇಸ್ ನಾಟ್ ಲೀಗಲಿ ಬೈಂಡಿಂಗ್ ಲೈಕ್ ಅ ಪೀಸ್ ಟ್ರೀಟಿ. ಶಾಂತಿ ಒಪ್ಪಂದ ಅಂತಂದ್ರೆ ಎರಡು ದೇಶಗಳು ಅದಕ್ಕೆ ಬದ್ಧರಾಗಿರ್ಬೇಕು. ಆದ್ರೆ ಈ ಕದನ ವಿರಾಮ ಇದೆಯಲ್ವಾ, ಇದು ಯಾವುದೇ ಕಾನೂನಿನ ಬದ್ಧತೆಯನ್ನ ಹೊಂದಿರೋದಿಲ್ಲ. ಯಾವಾಗ ಬೇಕಾದ್ರೂ ಈ ಕದನ ವಿರಾಮ ಉಲ್ಲಂಘನೆ ಆಗಬಹುದು. ಮುಂದಿನದು, ಸೆಂಟರ್ ಹ್ಯಾಸ್ ಫಿಕ್ಸ್ಡ್ ಅ ಮಾರ್ಕೆಟ್ ಇಂಟರ್ವೆನ್ಷನ್ ಪ್ರೈಸ್ ಆಫ್ 1616 ಪರ್ ಕ್ವಿಂಟಾಲ್ ಫಾರ್ ಮ್ಯಾಂಗೋ ಅಂಡರ್ ದಿ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಫಾರ್ 25-26, ಬೆನಿಫಿಟಿಂಗ್ ಅಪ್ ಟು 25 lakh tons ಇನ್ ಕರ್ನಾಟಕ. ಕರ್ನಾಟಕದ ಮಾವಿನ ಬೆಳೆಗಾರರಿಗೆ ಒಂದು ಶುಭ ಸುದ್ದಿ ಇದು. 2025-26ನೇ ಸಾಲಿನ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಕೆಲವೊಂದ್ ಸಾರಿ ಹಾರ್ಟಿಕಲ್ಚರ್ ಅಂತ ಕರಿತೇವೆ, ಕೆಲವೊಂದು ತೋಟಗಾರಿಕೆ ಬೆಳೆಗಳಿರುತ್ತೆ, ಹಾಳಾಗುವ ಬೆಳೆಗಳಿರುತ್ತೆ. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಆ ಬೆಳೆಯನ್ನ ಬೆಳೆದಾಗ ರೈತರಿಗೆ ಬೇಕಾದಂತಹ ಒಂದು ಬೆಲೆ ಸಿಕ್ಕೋದಿಲ್ಲ. ಆವಾಗ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರವನ್ನ ಕೇಳ್ಕೋಬಹುದು, ಇದಕ್ಕೆ ಒಳ್ಳೆಯ ಬೆಂಬಲ ಬೆಲೆಯನ್ನ ಕೊಡಿ ಅಂತ. ಹೀಗೆ ಕೇಳ್ಕೊಂಡಾಗ ಕೇಂದ್ರ ಸರ್ಕಾರ ಒಂದು ಬೆಲೆಯನ್ನ ನಿಗದಿಪಡಿಸುತ್ತೆ. ಅದಕ್ಕೆ ಮಾರ್ಕೆಟ್ ಇಂಟರ್ವೆನ್ಷನ್ ಪ್ರೈಸ್ ಅಂತ ಕರೀತಾರೆ. ನೋಡಿ, MIS ಗವರ್ಮೆಂಟ್ ಸ್ಕೀಮ್, ಅದೊಂದು ಸ್ಕೀಮು ಟು ಪ್ರೊಟೆಕ್ಟ್ ಪೆರಿಷಬಲ್ ಅಂಡ್ ಹಾರ್ಟಿಕಲ್ಚರ್ ಫಾರ್ಮರ್ಸ್ ಬೈ ಪ್ರೊವೈಡಿಂಗ್ ಮಿನಿಮಮ್ ಪ್ರೈಸ್ ಅಂಡ್ ಮಾರ್ಕೆಟ್ ಪ್ರೈಸಸ್ ಫಾಲ್ ಶಾರ್ಪ್ಲಿ. ಅದರ ಅರ್ಥ ಏನಂತಂದ್ರೆ, ಇದೊಂದು ಗವರ್ಮೆಂಟ್ ಸ್ಕೀಮ್ MIS ಅನ್ನೋದು ಯಾವ್ದನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತಂದ್ರೆ, ಪೆರಿಷಬಲ್ ಅಂತಂದ್ರೆ ಹಾಳಾಗುವ ಬೆಳೆಗಳು ಅಂತಂದ್ರೆ ಬೇಗ, ಈಗ ಒಂದು ಮಾವಿನ ಹಣ್ಣು ಇರ್ಬೋದು, ಹಣ್ಣುಗಳು, ತರಕಾರಿಗಳೆಲ್ಲ ಬೇಗ ಹಾಳಾಗುತ್ತೆ. ಹಾಗಾಗಿ ಅಂಡ್ ಹಾರ್ಟಿಕಲ್ಚರ್ ಫಾರ್ಮರ್ಸ್, ತೋಟಗಾರಿಕಾ ಉತ್ಪನ್ನಗಳನ್ನ ಬೆಳೆಯುವಂತಹ ರೈತರನ್ನ ರಕ್ಷಿಸಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಮಿನಿಮಮ್ ಪ್ರೈಸ್ ವೆನ್ ಮಾರ್ಕೆಟ್ ಪ್ರೈಸಸ್ ಫಾಲ್ ಶಾರ್ಪ್ಲಿ. ಮಾರುಕಟ್ಟೆಯ ಬೆಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕುಸಿತವನ್ನ ಕಂಡಾಗ ರೈತರಿಗೆ ನೀವು ಇಷ್ಟಾದ್ರೂ ನಿಮಗೆ ಬೆಲೆ ಸಿಗುತ್ತೆ, ಒಂದು ಮಿನಿಮಮ್ ಪ್ರೈಸ್ ಅನ್ನ ಸರ್ಕಾರ ಸೆಟ್ ಮಾಡುತ್ತೆ. ಮೇನ್ಲಿ ಇಂಪ್ಲಿಮೆಂಟೆಡ್ ಆನ್ ರಿಕ್ವೆಸ್ಟ್ ಫ್ರಾಮ್ ಸ್ಟೇಟ್ಸ್. ಇದನ್ನ ಮುಖ್ಯವಾಗಿ ಯಾವಾಗ ಮಾಡ್ತಾರೆ ಅಂತಂದ್ರೆ, ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಬಳಿ ಕೇಳ್ಕೊಂಡಾಗ ಇದನ್ನ ಕೇಂದ್ರ ಸರ್ಕಾರ ಸೆಟ್ ಮಾಡುತ್ತೆ. ಇನ್ನೊಂದಿದೆ ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಅಂತ. ಇಟ್ಸ್ ಅ ಮೆಕ್ಯಾನಿಸಮ್ ವೇರ್ ದ ಗವರ್ಮೆಂಟ್ ಪೇಸ್ ಫಾರ್ಮರ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಮಾರ್ಕೆಟ್ ಪ್ರೈಸ್ ಅಂಡ್ ದಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ವಿತೌಟ್ ಆಕ್ಚುಯಲ್ ಪ್ರೊಕ್ಯೂರ್ಮೆಂಟ್ ಆಫ್ ಪ್ರೊಡ್ಯೂಸ್. ಎರಡು ಟರ್ಮ್ಗಳು ಬಂದಿದೆ, ನೋಡ್ಕೊಳ್ಳಿ. ಮೊದಲನೇದು MIS ಅಂತಂದ್ರೆ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್. ಯಾವ್ದು ಕೊಡೋದು, ಹಾರ್ಟಿಕಲ್ಚರ್. ಮತ್ತೆ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದು ಪೆರಿಷಬಲ್ ಅನ್ನುವಂತ ಟರ್ಮ್. ಪೆರಿಷಬಲ್ ಅಂತಂದ್ರೆ ಹಾಳಾಗೋದು, ಇದು MIS. ಇನ್ನೊಂದಿದೆ MSP ಅಂತಂದ್ರೆ ಕನಿಷ್ಠ ಬೆಂಬಲ ಬೆಲೆ. ಇದನ್ನ ಸರ್ಕಾರ ಮೊದಲೇ ಸೆಟ್ ಮಾಡಿರುತ್ತೆ. ಇದರಲ್ಲಿ CACP ಅಂತ ಕೆಲವೊಂದು ಸರ್ಕಾರದ ಅಂಗಸಂಸ್ಥೆಗಳ ಕಾರ್ಯನಿರ್ವಹಿಸುತ್ತೆ. ಅದ್ರ ಬಗ್ಗೆ ನೀವು ಎಕನಾಮಿಯಲ್ಲಿ ಡೀಟೇಲ್ ಆಗಿ ನೋಡ್ತೀರಿ. MSP ಅನ್ನು ಸರ್ಕಾರ ಸೆಟ್ ಮಾಡಿದಾಗ ಕೆಲವೊಂದ್ ಸಾರಿ ಏನಾಗ್ಬಿಡುತ್ತೆ, ಸರ್ಕಾರಕ್ಕೆ ಖರೀದಿಸುವಷ್ಟು ಸಾಮರ್ಥ್ಯ ಇರೋದಿಲ್ಲ, ಅಥವಾ ಸರ್ಕಾರ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡಿರುತ್ತೆ, ಗೋದಾಮುಗಳು ತುಂಬಿಕೊಂಡಿರುತ್ತೆ. ಆವಾಗ ಏನ್ ಮಾಡುತ್ತೆ ಸರ್ಕಾರ, ಈಗ ರೈತರಿಗೆ ನಿಮ್ಮ ಬೆಲೆಯನ್ನ ಖಾಸಗಿ ಅಂತಂದ್ರೆ APMC ಮಂಡಿಗಳಲ್ಲಿ
ನೀವು ಮಾರಾಟ ಮಾಡಬಹುದು. ಒಂದು ವೇಳೆ MSP ಅಷ್ಟು ನಿಮಗೆ ಹಣ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಕೊರತೆ ಆಗಿರುತ್ತಲ್ವಾ, ಆ ಹಣವನ್ನು ಸರ್ಕಾರ ನಿಮ್ಗೆ ತುಂಬುತ್ತೆ. ಉದಾಹರಣೆ ಮೂಲಕ ನೋಡೋದಾದ್ರೆ, ಒಬ್ಬ ರೈತ 1 ಕ್ವಿಂಟಾಲ್ ಯಾವ್ದೋ ಹೆಸರು ಕಾಳು ಯಾವ್ದಾದ್ರು ಒಂದು ಧಾನ್ಯವನ್ನ ಬೆಳೆದಿರ್ತಾನೆ. ಆ ಬೆಳೆದಿರೋದನ್ನ ಸರ್ಕಾರ ಅದಕ್ಕೆ MSP ಅಂತ ಒಂದು 7,000 ಫಿಕ್ಸ್ ಮಾಡಿದೆ ಅಂತ ಇಟ್ಕೊಳ್ಳಿ, 7,000 ರೂಪಾಯಿ ಪರ್ ಕ್ವಿಂಟಾಲ್. ಈಗ ಆ ಸರ್ಕಾರ ಅದನ್ನ ಖರೀದಿಸ್ತಾ ಇಲ್ಲ. ಅದ್ರ ಬದಲು ರೈತ ಈಗ APMCಗೆ ಹೋಗ್ತಾನೆ. APMCಗೆ ಹೋಗಿ ಅಲ್ಲಿರುವಂತಹ ಬೇರೆ ಬೇರೆ ವ್ಯಾಪಾರಗಾರರ ಹತ್ರ ಅದನ್ನ ಮಾರ್ತಾನೆ. ಆದ್ರೆ ಅವ್ರು ಕೊಡೋದು 6,000 ರುಪೀಸ್ ಮಾತ್ರ, 6,000 ರೂಪಾಯಿ ಮಾತ್ರ. ಅವನಿಗೇನಾಯ್ತು, ಸರ್ಕಾರ MSP ಅಂತ 7,000 ಹೇಳಿತ್ತು, ಆದ್ರೆ ಇಲ್ಲಿ 6,000 ಮಾತ್ರ ಸಿಕ್ತು. 1,000 ರೂಪಾಯಿ ಅವನಿಗೆ ನಷ್ಟ ಆಯ್ತು. ಯಾಕಂತಂದ್ರೆ ಅಷ್ಟನ್ನು ಸರ್ಕಾರ ಮೊದಲೇ ಹೇಳ್ತಾ ಇತ್ತು ಅಷ್ಟು ಕೊಡ್ತೇವೆ ಅಂತ. ಈಗ ಈ ರೈತ ಏನ್ ಮಾಡ್ಬೇಕಂತಂದ್ರೆ, ಮೊದಲೇ ಇವನು ತನ್ನ ಬೆಳೆಗಳನ್ನ ಮತ್ತೆ ಮುಖ್ಯವಾಗಿ ಎಲ್ಲಿ ಮಾರಾಟ ಮಾಡ್ತೀನಿ ಅನ್ನುವಂತ ಎಲ್ಲಾ ವಿವರಗಳನ್ನ ಸರ್ಕಾರದ ಪೋರ್ಟಲ್ ನಲ್ಲಿ ಎಲ್ಲಾ ಸಾಕ್ಷಿಗಳು ಅಂತಂದ್ರೆ ರಿಸಿಪ್ಟ್ ಗಳಂತ ಇರುತ್ತಲ್ವಾ, ಬಿಲ್ಗಳು, ಅದೆಲ್ಲದರ ಮೂಲಕ ಅಪ್ಲೋಡ್ ಮಾಡ್ಬೇಕು. ಆ ಅಪ್ಲೋಡ್ ಮಾಡಿದ್ಮೇಲೆ ರೈತನ ಖಾತೆಗೆ ನೇರವಾಗಿ ಎಷ್ಟು ಹಣ ಕೊರತೆ ಆಗಿರುತ್ತೋ ಅದು ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ವಿತೌಟ್ ಆಕ್ಚುಯಲ್ ಪ್ರೊಕ್ಯೂರ್ಮೆಂಟ್ ಆಫ್ ಪ್ರೊಡ್ಯೂಸ್, ಸರ್ಕಾರ ಇದರಲ್ಲಿ ನೇರವಾಗಿ ರೈತರ ಉತ್ಪನ್ನಗಳನ್ನ ಖರೀದಿ ಮಾಡ್ತಾ ಇಲ್ಲ. ಆದ್ರೆ ರೈತರಿಗೆ ಆದ ನಷ್ಟವನ್ನ ಯಾವುದ್ರ ಮೂಲಕ, ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್, ಆ ಒಂದು ಪೇಮೆಂಟ್ ನ ಮೂಲಕ ರೈತರಿಗೆ ಅದನ್ನ ತುಂಬಿಕೊಡಿಸ್ತಾ ಇದೆ. ಮುಂದಿನ ವಿಚಾರ, ಓವರ್ 2 ಬಿಲಿಯನ್ ಪೀಪಲ್ ಗ್ಲೋಬಲಿ ಸ್ಟಿಲ್ ಲ್ಯಾಕ್ ಆಕ್ಸೆಸ್ ಟು ಸೇಫ್ ಡ್ರಿಂಕಿಂಗ್ ವಾಟರ್ ಎಟ್ ಹೋಮ್. ನೋಡಿ, ಪ್ರಪಂಚದಾದ್ಯಂತ ಸುಮಾರು 2 ಬಿಲಿಯನ್ ಜನರಿಗೆ ತಮ್ಮ ಮನೆಯಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಸೌಲಭ್ಯನೇ ಇಲ್ಲ. ಕುಡಿಯುವ ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ವಿಚ್ ಲೀಡ್ಸ್ ಟು ಪ್ರಿವೆಂಟಬಲ್ ಡಿಸೀಸಸ್. ಆ ಒಂದು ನೀರೇ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದ್ರೆ ಅದರಿಂದ ಎಷ್ಟು ರೋಗಗಳು ಬರುತ್ತೆ. ಅಂಡ್ ಓವರ್ 8 lakh ಡೆತ್ಸ್ ಆನ್ಯುವಲಿ. ಪ್ರತಿ ವರ್ಷ ಇಂತಹ ನೀರಿನ ಒಂದು ಕಾರಣದಿಂದಾಗಿ 8 ಲಕ್ಷಕ್ಕೂ ಹೆಚ್ಚು ಸಾವುಗಳು ಸಂಭವಿಸ್ತಾ ಇವೆ. ಎಸ್ಪೆಷಲಿ ಇನ್ ಲೋ ಇನ್ಕಮ್ ಕಂಟ್ರೀಸ್. ಮುಖ್ಯವಾಗಿ ಇದೆಲ್ಲ ಆಗ್ತಾ ಇರೋದು ಬಡ ದೇಶಗಳಲ್ಲಿ. ಇನ್ನೊಂದು, ಸೇಫ್ ಡ್ರಿಂಕಿಂಗ್ ವಾಟರ್ ಅಂತಂದ್ರೆ ಏನು ಹಾಗಾದ್ರೆ? 2017ರ ಒಂದು ಡೆಫಿನೇಷನ್ ಇದೆ. ಅದರ ಪ್ರಕಾರ ಸೇಫ್ ಡ್ರಿಂಕಿಂಗ್ ವಾಟರ್ ಡಿಫೈನ್ಡ್ ಆಸ್ ವಾಟರ್ ದಟ್ ಇಸ್ ಫ್ರೀ ಫ್ರಮ್ ಕಂಟ್ಯಾಮಿನೇಷನ್. ಕಂಟ್ಯಾಮಿನೇಷನ್ ಅಂತಂದ್ರೆ ಕಲುಷಿತತೆ ಅಥವಾ ಮಾಲಿನ್ಯ ಇರಬಾರದು ಆ ಒಂದು ನೀರಿನಲ್ಲಿ. ಅವೈಲೇಬಲ್ ಆನ್ ಪ್ರಿಮೈಸ್ ಅಂತಂದ್ರೆ ಹತ್ತಿರದಲ್ಲೇ ನಮಗೆ ಆ ನೀರು ಸಿಗಬೇಕು. ಅಂಡ್ ರಿಲಯಬಲಿ ಅಕ್ಸೆಸಿಬಲ್, ಮತ್ತೆ ವಿಶ್ವಾಸಾರ್ಹವಾಗಿರಬೇಕು, ನಮಗೆ ಬೇಕಾದಾಗ ಸಿಕ್ಕಬೇಕು. ವೆನ್ ಎವರ್ ನೀಡೆಡ್, ಅವಶ್ಯಕತೆ ಇದ್ದಾಗ ಅದು ನಮಗೆ ದೊರೆಯಬೇಕು. ದಿಸ್ ಬಿಕೇಮ್ ದಿ ಗ್ಲೋಬಲ್ ಬೆಂಚ್ ಮಾರ್ಕ್ ಓನ್ಲಿ ಫ್ರಮ್ 2017. 2017ರಿಂದ ಸೇಫ್ ಡ್ರಿಂಕಿಂಗ್ ವಾಟರ್ ಅನ್ನೋದಕ್ಕೆ ಇಷ್ಟೆಲ್ಲ ಮಾನದಂಡಗಳು ಇರಬೇಕು ಅಂತ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಇಂಪ್ರೂವ್ಡ್ ವಾಟರ್ ಸೋರ್ಸ್ ಅಂತಂದ್ರೆ ಏನು? ಸಚ್ ಆಸ್ ಪ್ರೊಟೆಕ್ಟೆಡ್ ಪೈಪ್ ಅಂತಂದ್ರೆ ಈಗ ಒಂದು ಪೈಪ್ ನ ಮೂಲಕ ಬರುತ್ತೆ. ಸ್ಪ್ರಿಂಗು, ಬೋರ್ ಹೋಲು ಅಥವಾ ಈಗ ಬೋರ್ವೆಲ್ ಎಲ್ಲ ಇರುತ್ತಲ್ವಾ, ಕೊಳವೆ ಬಾವಿಗಳು. ಕ್ಯಾನ್ ಪೊಟೆನ್ಶಿಯಲಿ ಪ್ರೊವೈಡ್ ಸೇಫ್ ವಾಟರ್. ಇದೆಲ್ಲದರ ಮೂಲಕ ನಮಗೆ ಶುದ್ಧವಾದ ಕುಡಿಯುವ ನೀರು ಬರಬಹುದು. ಬಟ್ ಡಸ್ ನಾಟ್ ಗ್ಯಾರಂಟಿ ಸೇಫ್ಟಿ ಎಟ್ ದಿ ಪಾಯಿಂಟ್ ಆಫ್ ಯೂಸ್. ಒಂದು ಕಡೆಯಿಂದ ಪೈಪ್ ನ ಮೂಲಕ ನೀರು ಬರ್ತಾ ಇದೆ, ಅದು ಒಂದು ಯಾವುದೋ ಒಂದು ಮನೆಗೆ ಬಂದು ಸೇರುತ್ತೆ. ಆ ಸೇರಿದ ಮೇಲೆ ಇಲ್ಲಿ ಬಂದಿದೆ, ಸಪ್ಲೈ ಚೆನ್ನಾಗಿ ಆಗ್ತಾ ಇದೆ, ಆದ್ರೆ ಎಲ್ಲಿ ಅದನ್ನ ಯೂಸ್ ಮಾಡ್ತಾರಲ್ವ ಅದು ಪಾಯಿಂಟ್ ಆಫ್ ಯೂಸ್ ಅಂತ ಕರಿತೇವೆ. ಪಾಯಿಂಟ್ ಆಫ್ ಯೂಸ್, ಆ ಪಾಯಿಂಟ್ ಆಫ್ ಯೂಸ್ ಅಂತಂದ್ರೆ ಎಲ್ಲಿ ಅದನ್ನ ಬಳಕೆ ಮಾಡ್ತಾರೆ ಆ ಪ್ರದೇಶ ಕ್ಲೀನ್ ಆಗಿಲ್ಲದೆ ಇದ್ರೆ ಇಲ್ಲಿಂದ ಬಂದಂತಹ ಶುದ್ಧವಾದ ನೀರು ಸಹ ಇಲ್ಲಿ ಮಲಿನಗೊಳ್ಳುತ್ತೆ. ಟು ಪಾಸಿಬಲ್ ರೀಕಂಟಾಮಿನೇಷನ್ ಅಂತಂದ್ರೆ ಮತ್ತೆ ಮಲಿನಗೊಳ್ಳೋದು. ಮೊದಲು ಸುರಕ್ಷಿತವಾಗಿತ್ತು, ಶುದ್ಧವಾಗಿತ್ತು, ಆದ್ರೆ ಈಗ ಮತ್ತೆ ಅದು ಮಲಿನಗೊಂಡ್ಬಿಡುತ್ತೆ. ಡ್ಯೂರಿಂಗ್ ಕಲೆಕ್ಷನ್ ಆರ್ ಸ್ಟೋರೇಜ್, ಅವರು ಬಂದಿದ್ದನ್ನ ಎಲ್ಲೆಲ್ಲೋ ಕಲೆಕ್ಟ್ ಮಾಡಿರಬಹುದು ಅಥವಾ ಎಲ್ಲೋ ಸ್ಟೋರ್ ಮಾಡಿರಬಹುದು. ಹಾಗಾಗಿ ಇದರಿಂದ ಮತ್ತೆ ಆ ನೀರಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಮುಂದಿನ ವಿಷಯ ನೋಡಿ, ಇಂಡಿಯಾ ಹ್ಯಾಸ್ ಎಂಟರ್ಡ್ ದ ಟಾಪ್ 100 ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ 2025 UN ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್. SDG ಅಂತಂದ್ರೆ ಏನು? ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಆ ಡೆವಲಪ್ಮೆಂಟ್ ಒಂದು ರಿಪೋರ್ಟ್ ಬರುತ್ತೆ ಪ್ರತಿ ವರ್ಷ. ಯಾರು ಆ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ? SDG ರಿಪೋರ್ಟ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಇಂಡಿಯಾ ಹ್ಯಾಸ್ ಎಂಟರ್ಡ್ ದಿ ಟಾಪ್. ನಾವು ಇಷ್ಟು ದಿನ ಟಾಪ್ 100 ಅಲ್ಲಿ ಇರ್ಲಿಲ್ಲ, ಆದ್ರೆ ಈಗ ಫಸ್ಟ್ ಟೈಮ್ ನಾವು ಎಷ್ಟು ರ್ಯಾಂಕಿಂಗ್ 99ನೇ ಸ್ಥಾನಕ್ಕೆ ಬಂದಿದ್ದೇವೆ. ಔಟ್ ಆಫ್ 167 ಕಂಟ್ರೀಸ್, ಟೋಟಲ್ 167 ಕಂಟ್ರೀಸ್ ಗಳಲ್ಲಿ ನಾವು 99ನೇ ಸ್ಥಾನವನ್ನ ಪಡ್ಕೊಂಡಿದ್ದೇವೆ. ವಿತ್ ಸ್ಕೋರ್ ಆಫ್ 67 ಆನ್ ದಿ SDG ಇಂಡೆಕ್ಸ್. ನಮ್ಮ ಇಂಡೆಕ್ಸ್ ನಲ್ಲಿ ನಮ್ಮ ಎಷ್ಟಿದೆ ಸ್ಕೋರು? 67. SDG ಇಂಡೆಕ್ಸ್ ಅಂತಂದ್ರೆ ಏನು? ಇಟ್ ಮೆಜರ್ಸ್ countries' overall progress towards achieving 17 sustainable development goals. UPSC ಯಲ್ಲಿ SDG ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್. ನೀವು GS ನಲ್ಲಿ ಹಲವಾರು ಬಾರಿ ಇದನ್ನ
ನೋಡ್ತೀರಿ, ಅದರ ಬಗ್ಗೆ ಕೇಳ್ತೀರಿ, ಡೀಟೇಲ್ ಆಗಿ ಓದ್ತೀರಿ. ಹಾಗಾಗಿ ಇದರ ಬಗ್ಗೆ ಎಲ್ಲಾ ಗುರಿಗಳನ್ನ ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ. ಅದೇ ರೀತಿ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಈ ಗುರಿಗಳನ್ನ ಉಲ್ಲೇಖಿಸೋದು ಕನ್ಕ್ಲೂಷನ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಡಾಪ್ಟೆಡ್ ಇನ್ 2015 SDG ಗುರಿಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು 2015ರಲ್ಲಿ, ವಿತ್ 100 ಬೀಯಿಂಗ್ ದಿ ಟಾರ್ಗೆಟ್ ಸ್ಕೋರ್ ಫಾರ್ ಫುಲ್ ಅಚೀವ್ಮೆಂಟ್. ಟೋಟಲ್ 100 ಅಂತ ಒಂದು ಸ್ಕೋರ್ ಇಟ್ಟಿದ್ದಾರೆ. 100ಗೆ ಪ್ರತಿ ದೇಶಗಳು ಎಷ್ಟು ಸ್ಕೋರ್ ಮಾಡುತ್ತೆ, ಎಷ್ಟು ಅಂಕಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ನಮ್ ಸ್ಕೋರ್ 67 ಇದೆ 100ಗೆ. ಟೋಟಲ್ ರ್ಯಾಂಕಿಂಗ್ ನಮ್ದು 99 ಇದೆ. SDG ನೋಡಿ 17 ಗೋಲ್ ಇರುತ್ತೆ, ಇದರಲ್ಲಿ 17 ಗುರಿಗಳಿದೆ. ಅಡಾಪ್ಟೆಡ್ ಬೈ UN ಮೆಂಬರ್ ಸ್ಟೇಟ್ಸ್, ಮುಖ್ಯವಾಗಿ UN ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 2015ರಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು. ಯಾವ ಅಜೆಂಡಾ ನೋಡ್ಕೊಳ್ಳಿ, ಅಜೆಂಡಾ 2030 ಟು ಅಡ್ರೆಸ್ ಇಶ್ಯೂಸ್ ಲೈಕ್ ಪವರ್ಟಿ, ಇನ್ಇಕ್ವಾಲಿಟಿ, ಹೆಲ್ತ್, ಎಜುಕೇಶನ್, ಕ್ಲೈಮೇಟ್ ಚೇಂಜ್ ಅಂಡ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ. ತುಂಬಾ ವಿಷಯಗಳಿದೆ ಇದರಲ್ಲಿ. ಹಾಗಾಗಿ ಎಲ್ಲಾ ರೀತಿಯ ಆಯಾಮಗಳನ್ನ ಇದರಲ್ಲಿ ಒಳಪಡಿಸಿದ್ದಾರೆ. ಮುಂದಿನ ವಿಚಾರ, ದ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಫೆಡರೇಷನ್ has raised concerns that DG Shipping's age-based retirement order may force over 700 Indian flagged vessels out of service and jeopardize over 20,000 seafarer jobs. ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಫೆಡರೇಷನ್ ಅಂತ ಒಂದಿದೆ, ಅಂತಾರಾಷ್ಟ್ರೀಯ ಮಟ್ಟದ್ದು. ಈಗ ನಮ್ಮ ದೇಶದಲ್ಲಿ ಒಂದು ಶಿಪ್ಪಿಂಗ್ ಆರ್ಡರ್ ನ ಬಿಡುಗಡೆ ಮಾಡಿದ್ದಾರೆ. ಅದ್ರ ಪ್ರಕಾರ ಮುಖ್ಯವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಆರ್ಡರ್ ಮ್ಯಾಂಡೇಟ್ಸ್ ದ ಸ್ಕ್ರಾಪಿಂಗ್ ಆಫ್ ಕಮರ್ಷಿಯಲ್ ವೆಸಲ್ಸ್ ಏಜ್ಡ್ 20 years ಆರ್ ಮೋರ್. 20 ವರ್ಷ ಅಥವಾ ಅದಕ್ಕಿಂತ ಹಳೆಯ ವಾಣಿಜ್ಯ ಹಡಗುಗಳನ್ನ ಸ್ಕ್ರಾಪ್ ಮಾಡೋದು ಅಂತಂದ್ರೆ ಅದನ್ನ ಒಂದು ವೇಳೆ ತುಂಡು ಮಾಡ್ತಾರೆ ಅಥವಾ ನಾಶ ಮಾಡ್ತಾರೆ ಅಥವಾ ರೀಸೈಕಲ್ ಮಾಡ್ತಾರೆ, ಅದನ್ನ ಬಳಸೋದಿಲ್ಲ. ಆ ರೀತಿಯಾದ ಒಂದು ಆರ್ಡರ್ ನ ನಮ್ಮ ದೇಶದಲ್ಲಿ ತಂದಿದ್ದಾರೆ. ಇದಕ್ಕೋಸ್ಕರ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾ ಇದೆ IMF, ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಫೆಡರೇಷನ್. ಇದು IMF ಅಂತಂದ್ರೆ ನೆನಪಿಟ್ಕೊಳ್ಳಿ, ವಯಸ್ಸು ಅಂತಂದ್ರೆ ನೋಡಿ, ಇಷ್ಟು 20 ವರ್ಷ ಆಯ್ತಲ್ಲ ಅಥವಾ 20 ವರ್ಷದಿಂದ ನಂತರ ಈ ತರ ಮಾಡೋದು ಅನ್ನೋದು, ಇದರಿಂದಾಗಿ ಸುಮಾರು 700ಕ್ಕೂ ಹೆಚ್ಚು ಭಾರತೀಯ ಹಡಗುಗಳು ಸೇವೆಯಿಂದ ಹೊರಗುಳಿಬಹುದು. ಅದರಿಂದ ತೊಂದರೆ ಆಗೋದು ಯಾರಿಗೆ? ಸುಮಾರು 20,000ಕ್ಕೂ ಹೆಚ್ಚು ನಾವಿಕರ ಉದ್ಯೋಗಕ್ಕೆ ಕುತ್ತು ಬರುತ್ತೆ. ಅಷ್ಟು ಜನ ಕೆಲಸವನ್ನ ಕಳ್ಕೊಳ್ತಾರೆ ಅನ್ನೋದು ಅವರ ಕಳವಳ. ಇನ್ನು DG ಶಿಪ್ಪಿಂಗ್ ಆದೇಶದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ 20 ವರ್ಷ ಅದು ಅಥವಾ ಅದಕ್ಕಿಂತ ಹಳೆಯ ಹಡಗುಗಳನ್ನ ನಾಶ ಮಾಡೋದು ಅಥವಾ ರೀಸೈಕಲ್ ಮಾಡೋದು. ಮತ್ತೆ RPSL ಅಂತ ಒಂದಿದೆ, ರಿಕ್ರೂಟ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸರ್ವಿಸ್ ಲೈಸೆನ್ಸ್ ಅಂತ. ಹಾಗಾಗಿ ಆ ಲೈಸೆನ್ಸ್ ಇಲ್ಲದೆ ಇದ್ರೆ ಕಂಪನಿಗಳ ಮೇಲೆ ದಂಡವನ್ನ ವಿಧಿಸೋದು. ಏಮಿಂಗ್ ಟು ಮಾಡರ್ನೈಸ್ ದಿ ಇಂಡಿಯನ್ ಶಿಪ್ಪಿಂಗ್ ಫ್ಲೀಟ್, ಅದರ ಜೊತೆ ಭಾರತದ ಶಿಪ್ಪಿಂಗ್ ಫ್ಲೀಟ್ ಅನ್ನ, ಹಡಗು ವ್ಯವಸ್ಥೆಗಳನ್ನ, ಎಲ್ಲಾ ರೀತಿಯ ಸರಕು ಸಾಗಣೆಯನ್ನ ಚೆನ್ನಾಗಿ ನಿರ್ವಹಣೆ ಮಾಡೋದು. ಇನ್ನೊಂದು ರಿಕ್ರೂಟ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸರ್ವಿಸಸ್ ಲೈಸೆನ್ಸ್ ಏನಿದು, RPSL ಸರ್ಟಿಫಿಕೇಶನ್ ಇಶ್ಯೂಡ್ ಬೈ DG ಶಿಪ್ಪಿಂಗ್ ಟು ಏಜೆನ್ಸೀಸ್ ದಟ್ ರಿಕ್ರೂಟ್ ಇಂಡಿಯನ್ ಸೀಫೇರರ್ಸ್ ಫಾರ್ ಶಿಪ್ಸ್. ಏನಂತಂದ್ರೆ, ಈ ಹಡಗುಗಳಿಗಾಗಿ ನಾವಿಕರು ಬೇಕು. ಅದರಲ್ಲಿ ಭಾರತೀಯ ನಾವಿಕರನ್ನ ನೇಮಕ ಮಾಡ್ತಾ ಇರುತ್ತಲ್ವಾ ಏಜೆನ್ಸಿಗಳು, ಅವುಗಳಿಗೋಸ್ಕರ ಕೊಡುವಂತಹ ಒಂದು ಪ್ರಮಾಣ ಪತ್ರ, ಲೈಸೆನ್ಸು. ಪೆನಾಲ್ಟೀಸ್ ಆನ್ RPSL ಫರ್ಮ್ಸ್ ಇಂಪ್ಯಾಕ್ಟ್ ಕ್ರೂ ಡಿಪ್ಲಾಯ್ಮೆಂಟ್ ಅಂಡ್ ಮ್ಯಾರಿಟೈಮ್ ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಈಗ ಇದ್ರ ಮೇಲೆ ಒಂದು ವೇಳೆ ದಂಡ ಹಾಕಿದ್ರೆ ಅದರಿಂದ ಏನಾಗುತ್ತೆ, ಅವರು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಳ್ಳೋದ್ರಲ್ಲಿ, ಹೊಸಬರಿಗೆ ಉದ್ಯೋಗ ಕೊಡೋದ್ರಲ್ಲಿ ಕೆಲವು ದುಷ್ಪರಿಣಾಮ ಉಂಟಾಗಬಹುದು, ನಕಾರಾತ್ಮಕ ಪರಿಣಾಮ ಉಂಟಾಗಬಹುದು. ಮುಂದಿನ ವಿಚಾರ, ನ್ಯೂ ಸ್ಟಡಿ ಡೆಮಾನ್ಸ್ಟ್ರೇಟ್ಸ್ ದ ಪಾಸಿಬಿಲಿಟಿ ಆಫ್ ಮೇಕಿಂಗ್ CAR T cells inside the body using the lipid nanoparticles and mRNA, offering a cheaper, faster and less invasive alternative to conventional lab-based CAR T cell therapy for cancer and autoimmune diseases. ಮುಖ್ಯವಾಗಿ ಇಲ್ಲಿ ಕೆಲವೊಂದು ಟರ್ಮ್ಗಳು ಬಂದಿದೆ ನೋಡಿ. CAR T cell therapy ಏನದು? ಇಸ್ ಅನ್ ಅಡ್ವಾನ್ಸ್ಡ್ ಇಮ್ಯುನೋಥೆರಪಿ. ಇಮ್ಯುನೋಥೆರಪಿ ಅಂತಂದ್ರೆ ಕ್ಯಾನ್ಸರಿಗೋಸ್ಕರ ಕೊಡ್ತಕ್ಕಂಥ ಚಿಕಿತ್ಸೆಯಲ್ಲಿ ಒಂದೋದು. ಅಲ್ಲಿ ಏನ್ ಮಾಡ್ತಾರೆ, ಪೇಷಂಟ್ಸ್ T cells ಆರ್ ಜೆನೆಟಿಕಲಿ ಇಂಜಿನಿಯರ್ಡ್. ನಮ್ಮ ರಕ್ತದಲ್ಲಿ B ಸೆಲ್ಗಳು, T ಸೆಲ್ಗಳಂತೆಲ್ಲ ಇರುತ್ತೆ. ಬೇರೆ ಪ್ಯಾಥೋಜನ್ಗಳು ಅಥವಾ ವಿಷಕಾರಿ ಅಂಶಗಳು ಅಥವಾ ಕ್ರಿಮಿ ಕೀಟಾಣು ಅಂತ ಹೇಳ್ತೀವಲ್ವಾ, ಆ ರೀತಿ ರೋಗಾಣುಗಳು ದೇಹವನ್ನ ಪ್ರವೇಶಿಸಿದಾಗ ಈ T ಸೆಲ್ಗಳು ಹೋರಾಡುತ್ತವೆ ಅದರ ವಿರುದ್ಧ. ಇಂತಹ T ಸೆಲ್ಗಳನ್ನ ಏನ್ ಮಾಡ್ತಾರೆ, ಪೇಷಂಟ್ಸ್ T ಸೆಲ್ಗಳನ್ನ ಜೆನೆಟಿಕಲಿ ಇಂಜಿನಿಯರ್ ಮಾಡ್ತಾರೆ. ದೇಹದಿಂದ T ಸೆಲ್ ಅನ್ನ ತೆಗೆದು ಅದನ್ನ ಅದರಲ್ಲಿರೋ ಜೀನ್ ಮಾಡಿಫಿಕೇಶನ್ ಮಾಡೋದ್ರಿಂದ ಕ್ಯಾನ್ಸರ್ ಸೆಲ್ಗಳು, ಕ್ಯಾನ್ಸರ್ ಯಾವ್ದಾದ್ರು ಒಂದು ಅಟ್ಯಾಕ್ ಆದಾಗ ಅಥವಾ ಅಂತಹ ಬೆಳವಣಿಗೆ ಕಂಡು ಬಂದಾಗ ಈ T ಸೆಲ್ಗಳು ಅದರ ವಿರುದ್ಧ ಹೋರಾಡುತ್ತವೆ. ಟು ಎಕ್ಸ್ಪ್ರೆಸ್
ಕೈಮೆರಿಕ್ ಆಂಟಿಜನ್ ರಿಸೆಪ್ಟರ್. ರಿಸೆಪ್ಟರ್ ಅಂತಂದ್ರೆ ಈ ರಿಸೆಪ್ಟರ್ ಏನ್ ಮಾಡುತ್ತೆ, ದಟ್ ಡಿಟೆಕ್ಟ್ ಅಂಡ್ ಕಿಲ್ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್. ಈ ರಿಸೆಪ್ಟರ್ ಅನ್ನೋದು ಕ್ಯಾನ್ಸರ್ ಸೆಲ್ ಗಳನ್ನ ಫೈಂಡ್ ಔಟ್ ಮಾಡಿ ಅದನ್ನ ಕೊಲ್ಲುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ರಿಸೆಪ್ಟರ್ಗೆ ಕಿಮೆರಿಕ್ ಆಂಟಿಜನ್ ರಿಸೆಪ್ಟರ್ ಅಂತ, ಅದಕ್ಕೆ ಕಾರ್ ಅಂತ ಶಾರ್ಟ್ ಆಗಿ ಹೇಳ್ತೇವೆ. ಕಾರ್ ಟಿ ಸೆಲ್ ಅಂತಂದ್ರೆ ಫುಲ್ ಫಾರ್ಮ್ ಏನು, ಕೈಮೆರಿಕ್ ಆಂಟಿಜನ್ ರಿಸೆಪ್ಟರ್ ಟಿ ಸೆಲ್. ಹಾಗಾಗಿ ಎಸ್ಪೆಷಲಿ ಇನ್ ಬಿ ಸೆಲ್ ಕ್ಯಾನ್ಸರ್ ಲೈಕ್ ಲ್ಯೂಕೇಮಿಯಾ ಅಂಡ್ ಲಿಂಫೋಮಿಯಾ, ಮುಖ್ಯವಾಗಿ ಲ್ಯೂಕೇಮಿಯಾ ಲಿಂಫೋಮಿಯಾದಂತ ಕೆಲವೊಂದು ಕ್ಯಾನ್ಸರ್ಗಳಿಗೆ ಇಂತಹ ಒಂದು ಕಾರ್ ಟಿ ಸೆಲ್ ಥೆರಪಿಯನ್ನ ಅಪ್ಲೈ ಮಾಡ್ತಾರೆ. ಇಲ್ಲಿ ಸುದ್ದಿ ಯಾಕೆ ಬಂದಿದೆ ಅಂತಂದ್ರೆ ನೋಡಿ, ಪಾಸಿಬಿಲಿಟಿ ಆಫ್ ಮೇಕಿಂಗ್ ಕಾರ್ ಟಿ ಸೆಲ್ಸ್ ಇನ್ಸೈಡ್ ದಿ ಬಾಡಿ ಅಂತಂದ್ರೆ ಎಷ್ಟು ದಿನ ಲ್ಯಾಬ್ ಗಳಲ್ಲಿ ಇನ್ ವಿವೋ ಅಂತ ಕರೀತೇವೆ, ಲ್ಯಾಬ್ ಗಳಲ್ಲಿ ಅದನ್ನ ಮುಖ್ಯವಾಗಿ ಮಾಡ್ತಾ ಇದ್ರು. ಈಗ ಆ ಕಾರ್ ಟಿ ಸೆಲ್ ಗಳನ್ನ ದೇಹದ ಒಳಗೆ ತಯಾರು ಮಾಡುವಂತ ತಂತ್ರಜ್ಞಾನ ಬರ್ತಾ ಇದೆ. ಯಾವ್ದನ್ನ ಯೂಸ್ ಮಾಡ್ಕೊಂಡು ಅಂತಂದ್ರೆ ಲಿಪಿಡ್ ನ್ಯಾನೋ ಪಾರ್ಟಿಕಲ್ಸ್ ಅಂಡ್ mRNA ಫುಲ್ ಫಾರ್ಮ್ ಅಂತಂದ್ರೆ ಮೆಸೆಂಜರ್ RNA ಅಂತ. ಅದು DNA, ಪ್ರೋಟೀನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಸೇಜ್ ಗಳನ್ನ ಒಂದು ಕಡೆ ಇನ್ನೊಂದು ಕಡೆ ಪಾಸ್ ಮಾಡುತ್ತೆ ಅನ್ನುವಂಥದ್ದನ್ನ ಈ ಸದ್ಯಕ್ಕೆ ನೆನಪಿಟ್ಕೊಳ್ಳಿ. ಬಯಾಲಜಿ ಓದ್ಬೇಕಾದ್ರೆ ಕಂಪ್ಲೀಟ್ ಆಗಿ ನೋಡ್ತೀರಿ ಇದನ್ನ, mRNA ಅಂತಂದ್ರೆ ಏನು. ಸದ್ಯಕ್ಕೆ ಇಲ್ಲಿ ಕಾರ್ ಟಿ ಸೆಲ್ ನ ದೇಹದ ಒಳಗಡೆನೆ ಉತ್ಪಾದನೆ ಮಾಡ್ತಿದ್ದಾರೆ. ಯಾವ್ದ್ರಿಂದ, ಲಿಪಿಡ್ ನ್ಯಾನೋ ಪಾರ್ಟಿಕಲ್ಸ್. ಇಲ್ಲಿ ನೋಡಿ, ಲಿಪಿಡ್ ನ್ಯಾನೋ ಪಾರ್ಟಿಕಲ್ ಡೆಲಿವರಿ ಅಂತ ಬಂತು. ಏನಿದು, ಯೂಸ್ಡ್ ಇನ್ mRNA ವ್ಯಾಕ್ಸಿನ್. ಕೆಲವೊಂದು ವ್ಯಾಕ್ಸಿನ್ ಗಳಲ್ಲೂ ಇದನ್ನ ಯೂಸ್ ಮಾಡ್ತಾರೆ. ಟೈನಿ ಫ್ಯಾಟ್ ಬೇಸ್ಡ್ ಕ್ಯಾರಿಯರ್ಸ್ ಅಂತಂದ್ರೆ ಅದನ್ನ ತೆಗೆದುಕೊಂಡು ಹೋಗುವ ವಾಹಕಗಳು. ವಾಹಕ ಅಂತ ಇನ್ನೊಂದು ವೆಕ್ಟರ್ ಅಂತ ಕರೀತೇವೆ. ವೈರಲ್ ವೆಕ್ಟರ್ ಅಂತೆಲ್ಲ ಇರುತ್ತೆ. ಕೆಲವೊಂದು ವೈರಸ್ ಗಳನ್ನ ಕಳಿಸಿ ವೈರಸ್ ಗಳ ಮೂಲಕ ನಮಗೆ ಬೇಕಾದನ್ನ ಮಾಡಿಸ್ಕೊಳ್ತೇವೆ. ಆದ್ರೆ ಇಲ್ಲಿ ವೈರಸ್ ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಫ್ಯಾಟ್ ಬೇಸ್ಡ್ ಕ್ಯಾರಿಯರ್ಸ್, ಮುಖ್ಯವಾಗಿ ಫ್ಯಾಟ್ ಅನ್ನ ಕಳಿಸ್ತಾ ಇದ್ದೇವೆ. ಡೆಲಿವರ್ ಜೆನೆಟಿಕ್ ಇನ್ಸ್ಟ್ರಕ್ಷನ್ ಟು ಟಾರ್ಗೆಟೆಡ್ ಸೆಲ್ಸ್. ಫ್ಯಾಟ್ ನ ಮೂಲಕ ಜೆನೆಟಿಕ್ ಇನ್ಸ್ಟ್ರಕ್ಷನ್ ಅನ್ನು ಕಳಿಸೋದು. ಇನ್ ದಿಸ್ ಕೇಸ್ ಎನಾಬ್ಲಿಂಗ್ ಇನ್ ವಿವೋ ಪ್ರೋಗ್ರಾಮ್ ಆಫ್ ಟಿ ಸೆಲ್ಸ್ ವಿತೌಟ್ ಲ್ಯಾಬ್ ಬೇಸ್ಡ್ ಸೆಲ್ ಎಕ್ಸ್ಟ್ರಾಕ್ಷನ್ ಅಂತಂದ್ರೆ ಮುಖ್ಯವಾಗಿ ಟಿ ಸೆಲ್ ಗಳನ್ನ ಲ್ಯಾಬ್ ಅಲ್ಲಿ ಮಾಡದೆ, ವೈರಲ್ ವೆಕ್ಟರ್ ಗಳನ್ನ ಯೂಸ್ ಮಾಡದೆ ಇಲ್ಲಿ ಕಾರ್ ಟಿ ಸೆಲ್ ಗಳನ್ನ ನಾವು ದೇಹದೊಳಗಡೆ ಉತ್ಪಾದಿಸಬಹುದು. ಅವಾಗ ಹೇಳಿದ್ದು ಸ್ವಲ್ಪ ಡೌಟ್ ಇರಬಹುದು, ಇನ್ ವಿವೋ ಎಕ್ಸ್ ಅಥವಾ ತಪ್ಪು ಹೇಳಿರಬಹುದು ಒಂದ್ಸಾರಿ ನಾನು ಫ್ಲೋ ಅಲ್ಲಿ. ಇನ್ ವಿವೋ ಅಂತಂದ್ರೆ ಏನು, ಇನ್ ಅಂತಂದ್ರೆ ದೇಹದ ಒಳಗೆ, ಎಕ್ಸ್ ಅಂತಂದ್ರೆ ದೇಹದ ಹೊರಗೆ. ಇನ್ ವಿವೋ ಎಕ್ಸ್ ವಿವೋ, ಇನ್ ಅಂತಂದ್ರೆ ದೇಹದ ಒಳಗೆ, ಎಕ್ಸ್ ವಿವೋ ಅಂತಂದ್ರೆ ದೇಹದ ಹೊರಗೆ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇನ್ ವಿವೋ ಪ್ರೋಗ್ರಾಮಿಂಗ್ ಆಫ್ ಟಿ ಸೆಲ್ಸ್, ಇದರಿಂದ ಇನ್ ವಿವೋ ಪ್ರೋಗ್ರಾಮಿಂಗ್ ಟಿ ಸೆಲ್ ಗಳನ್ನ ದೇಹದ ಒಳಗಡೆನೆ ನಾವು ಉತ್ಪಾದನೆ ಮಾಡಬಹುದು. ಇನ್ ದೇಹದ ಒಳಗಡೆ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸ್ ಅಂತಂದ್ರೆ ಲ್ಯಾಬ್ ಅಲ್ಲಿ ಮಾಡೋದು, ಎಕ್ಸ್ ವಿವೋ ಅಂತ ಕರೀತೇವೆ. ಹಾಗಾಗಿ ಇದರ ಮೂಲಕ ನಾವೇನ್ ಮಾಡಿದ್ದೇವೆ, ಕಾರ್ ಟಿ ಸೆಲ್ ಗಳನ್ನ ದೇಹದ ಒಳಗಡೆ ಕ್ರಿಯೇಟ್ ಮಾಡಿ ಆ ಕಾರ್ ಟಿ ಸೆಲ್ ಗಳು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ. ಮತ್ತೆ ಇನ್ನೊಂದು ಟರ್ಮ್ ಬಂದಿದೆ ನೋಡಿ, ಆಟೋ ಇಮ್ಯೂನ್ ಡಿಸೀಸಸ್. ಆಟೋ ಇಮ್ಯುನಿಟಿ ಅಂತಂದ್ರೆ ಈಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಆ ರೋಗ ನಿರೋಧಕ ಶಕ್ತಿ ಏನ್ ಮಾಡುತ್ತೆ, ಹೊರಗಡೆಯಿಂದ ಬಂದಂತಹ ಕೆಲವೊಂದು ರೋಗಾಣುಗಳ ವಿರುದ್ಧ ಹೋರಾಡುತ್ತೆ. ಈ ಆಟೋ ಇಮ್ಯುನಿಟಿ ಅಂತಂದ್ರೆ ಏನು, ನಮ್ಮ ದೇಹದ ಒಳಗಡೆ ಎಷ್ಟೋ ಬೇರೆ ಬೇರೆ ಕ್ರಿಯೆಗಳು ನಡೆಯುತ್ತೆ. ಈಗ ಇಮ್ಯುನಿಟಿ ಸಿಸ್ಟಮ್ಗೆ ಕೆಲವೊಂದ್ಸರಿ ಮಿಸ್ಟೇಕ್ ಆಗಿ ಅಂತಂದ್ರೆ ದೇಹದ ಬೇಕಾಗಿರುವ ಕೆಲವೊಂದು ಸೆಲ್ಗಳನ್ನ ಅಥವಾ ದೇಹದ ಬೇಕಾಗಿರುವ ಅಂಶಗಳನ್ನೇ ಯಾವುದೋ ಶತ್ರು ಅಂತ ಭಾವಿಸ್ಕೊಂಡು ಅದ್ರ ವಿರುದ್ಧ ಹೋರಾಡ್ಲಿಕ್ಕೆ ಶುರು ಮಾಡುತ್ತೆ. ದೇಹದ ನೈಸರ್ಗಿಕ ವ್ಯವಸ್ಥೆ ಇರುತ್ತಲ್ವಾ, ರೋಗ ನಿರೋಧಕ ಶಕ್ತಿ, ಅದು ನಮ್ಮ ದೇಹದ ವಿರುದ್ಧನೇ ಹೋರಾಡ್ಲಿಕ್ಕೆ ಶುರು ಮಾಡೋದು. ಅದನ್ನು ಸಹ ತಡಿಲಿಕ್ಕೆ ಇದು ಹೆಲ್ಪ್ ಆಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಮುಂದಿನ ವಿಷಯಕ್ಕೆ ಹೋಗೋಣ. ನ್ಯೂ ಸ್ಟಡಿ ಹ್ಯಾಸ್ ಶೋನ್ ದಟ್ ವೈಡ್ ಸ್ಪ್ರೆಡ್ ಯೂಸ್ ಆಫ್ ಫಂಗಿಸೈಡ್ ಅಂತಂದ್ರೆ ಫಂಗಸ್ ಗಳನ್ನ ನಾವು ನಾಶ ಮಾಡ್ಲಿಕ್ಕೆ ಯೂಸ್ ಮಾಡೋದು. ಯಾವ್ದಿದು, ಟ್ಯಾಬುಕೊನಜೋಲ್ ಇನ್ ಅಗ್ರಿಕಲ್ಚರ್ ಡ್ರೈವಿಂಗ್ ಕ್ಯಾಂಡಿಡಾ ಟ್ರೋಪಿಕಾಲಿಸ್ ಟು ಡೆವಲಪ್ ಡ್ರಗ್ ರೆಸಿಸ್ಟೆನ್ಸ್ ಥ್ರೂ ಕ್ರೋಮೋಸೋಮ್ ಚೇಂಜಸ್ ಲೀಡಿಂಗ್ ಟು ಮೋರ್ ಡೆಡ್ಲಿ ಫಂಗಲ್ ಇನ್ಫೆಕ್ಷನ್. ಈಗ ಕೃಷಿ ಭೂಮಿಯಲ್ಲಿ ನಾವು ಬೇರೆ ಬೇರೆ ಕೀಟನಾಶಕಗಳನ್ನ ಯೂಸ್ ಮಾಡ್ತೇವೆ ಅಥವಾ ಶಿಲೀಂಧ್ರ ನಾಶಕಗಳನ್ನ ಯೂಸ್ ಮಾಡ್ತೇವೆ. ಕೆಲವೊಂದ್ ಸಾರಿ ಅದು ಏನಾಗ್ಬಿಡುತ್ತೆ, ಜಾಸ್ತಿ ಯೂಸ್ ಮಾಡಿ ಅಥವಾ ಅದರಿಂದ ಶಿಲೀಂಧ್ರ ನಾಶಕಗಳಿಂದಾಗಿ ಕೆಲವೊಂದು ನಮ್ಮ ದೇಹದಲ್ಲಾಗಿರ್ಬಹುದು ಅಥವಾ ಕೃಷಿ ಭೂಮಿಯಲ್ಲಾಗಿರ್ಬಹುದು ಕೆಲವೊಂದು ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳಿಕ್ಕೆ ಶುರು ಆಗುತ್ತೆ. ಕೆಲವೊಂದ್ ಸಾರಿ ಅಲ್ಲಿರುವ ರೋಗಾಣುಗಳು ಆ ಒಂದು ಕೀಟನಾಶಕದ ವಿರುದ್ಧ ತಮ್ಮನ್ನ ರಕ್ಷಿಸಿಕೊಳ್ಳುವುದನ್ನ ಆ ಒಂದು ಮೆಥಡ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡುತ್ತೆ. ಅಂತಂದ್ರೆ ಇವುಗಳಿಗೆ ಎಷ್ಟೇ ಕೀಟನಾಶಕ ಸಿಂಪಡಿಸಿದ್ರು ಏನೂ ಆಗೋಲ್ಲ. ಮೊನ್ನೆ ಯಾವಾಗ್ಲೂ ನೋಡಿದ್ವಲ್ವಾ, ಅದ್ರಲ್ಲಿ ಒಂದು ವಿಷಯ ಬಂದಿತ್ತು, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ. ಅಂದ್ರೆ ಪದೇ ಪದೇ ನಾವು ಔಷಧಿಗಳನ್ನ ಸೇವಿಸ್ತಾ ಇದ್ರೆ ಔಷಧಿ ನಮ್ಮ ಮೇಲೆ ಎಫೆಕ್ಟ್ ಆಗೋದು ನಿಂತೇ ಬಿಡುತ್ತೆ. ಅದೇ ರೀತಿ ಇಲ್ಲೇನಾಗ್ತಾ ಇದೆ, ಕೃಷಿಯಲ್ಲಿ ಒಂದು ಶಿಲೀಂಧ್ರ ನಾಶಕವನ್ನ ಬಳಸ್ತಾ ಇದ್ದಾರೆ, ಟ್ಯಾಬುಕೊನಜೋಲ್ ಅಂತ. ತುಂಬಾ ಬಳಸಿ
ಕೆಲವೊಂದು ಕ್ರೋಮೋಸೋಮ್ ಅಲ್ಲಿ ಚೇಂಜ್ ಆಗ್ಬಿಟ್ಟಿದೆ ಅಂತ ಆ ಶಿಲೀಂಧ್ರದ ಕ್ರೋಮೋಸೋಮ್ ಅಲ್ಲಿ. ಹಾಗಾಗಿ ಅದರಿಂದಾಗಿ ಆ ಶಿಲೀಂಧ್ರ ಔಷಧ ನಿರೋಧಕತೆ ಅಂತಂದ್ರೆ ಎಷ್ಟೇ ಔಷಧ ಪ್ರಯೋಗ ಮಾಡಿ ಅದ್ರ ಮೇಲೆ ಅದಕ್ಕೆ ಒಂದು ನಿರೋಧಕ ಶಕ್ತಿಯನ್ನು ಅದು ಅಭಿವೃದ್ಧಿ ಪಡಿಸ್ಕೊಳ್ತಾ ಇದೆ. ಹಾಗಾಗಿ ಇಂಥ ಘಟನೆಗಳಿಂದಾಗಿ ಈ ಶಿಲೀಂಧ್ರಗಳಿಂದ ಎಷ್ಟೋ ಸೋಂಕುಗಳು ಬರುತ್ತೆ, ಆ ಒಂದು ರೋಗಗಳು ಜಾಸ್ತಿ ಆಗಬಹುದು ಅನ್ನುವಂತಹ ಕಳವಳ ವ್ಯಕ್ತ ಆಗ್ತಾ ಇದೆ. ಕ್ಯಾಂಡಿಡಾ ಟ್ರಾಪಿಕಾಲಿಸ್ ಅಂತಂದ್ರೆ ಏನು? ಇಟ್ಸ್ ಅ ಫಂಗಲ್ ಪ್ಯಾಥೋಜನ್. ಪ್ಯಾಥೋಜನ್ ಅಂತಂದ್ರೆ ಒಂದು ರೋಗಕಾರಕ ಅಥವಾ ರೋಗಾಣು ಅಂತ ಹೇಳ್ತೇವೆ. ಕಾಸಿಂಗ್ ಸೀರಿಯಸ್ ಇನ್ಫೆಕ್ಷನ್ ಇನ್ ಇಂಡಿಯಾ ಅಂಡ್ ಗ್ಲೋಬಲಿ. ಇದರಿಂದ ಬೇರೆ ಬೇರೆ ಭಾರತದಲ್ಲಿ ಜಾಗತಿಕವಾಗಿ ದೊಡ್ಡ ದೊಡ್ಡ ಸೋಂಕುಗಳು ಬರುತ್ತೆ. ವಿತ್ ಹೈ ಮಾರ್ಟಾಲಿಟಿ ರೇಟ್ಸ್. ಅದರಿಂದಾಗಿ ಏನಾಗುತ್ತೆ, ಮರಣ ಪ್ರಮಾಣ ಸಹ ಜಾಸ್ತಿ ಆಗಿದೆ. ಇಟ್ ಈಸ್ ನೌ ಡೆವಲಪಿಂಗ್ ರೆಸಿಸ್ಟೆನ್ಸ್ ಟು ಕಾಮನ್ಲಿ ಯೂಸ್ಡ್ ಅಜೋಲ್ ಆಂಟಿಫಂಗಲ್ಸ್ ಲೈಕ್ ಗ್ಲೂಕೋನಜೋಲ್ ಅಂಡ್ ವೋರಿಕೊನಜೋಲ್. ಈ ಒಂದು ಶಿಲೀಂಧ್ರ ಅಥವಾ ಈ ಒಂದು ರೋಗಾಣು ಇದೆಯಲ್ವಾ, ಈಗ ಪದೇ ಪದೇ ಬೇರೆ ಬೇರೆ ಆಂಟಿಫಂಗಲ್ಗಳಿಗೆ, ಫಂಗಲ್ ಅಂತಂದ್ರೆ ಇಲ್ಲಿ ಶಿಲೀಂಧ್ರ ಅಂತ ಹೇಳ್ಬಹುದು, ಆಂಟಿಫಂಗಲ್ ಅಂತಂದ್ರೆ ಆ ಫಂಗಲ್ ವಿರುದ್ಧ ಹೋರಾಡೋದು. ಹಾಗಾಗಿ ಆಂಟಿಫಂಗಲ್ ಪ್ರಯೋಗ ಮಾಡಿದ್ರು ಇವುಗಳಿಗೆ ಏನು ಆಗ್ತಾ ಇಲ್ಲ, ಈಗ ನಿರೋಧಕತೆಯನ್ನು ಬೆಳೆಸ್ಕೊಳ್ತಾ ಇವೆ. ಇನ್ನು ಆನ್ಯುಪ್ಲಾಯಿಡಿ ಅಂಡ್ ಪ್ಲಾಯಿಡಿ ಪ್ಲಾಸ್ಟಿಸಿಟಿ, ಇದೇನು ಟರ್ಮ್ ಅಂತ ನೋಡೋದಾದ್ರೆ, ಆನ್ಯುಪ್ಲಾಯಿಡಿ ಈಸ್ ಪ್ರೆಸೆನ್ಸ್ ಆಫ್ an abnormal number of chromosomes, and ploidy plasticity allows organisms like C. tropicalis to adapt under stress by altering gene dosage. This mechanism is now linked to antifungal resistance. ನಮ್ಮ ನಮ್ಮ ದೇಹದಲ್ಲಿ ಎಷ್ಟು ಕ್ರೋಮೋಸೋಮ್ ಜೊತೆಗಳಿರುತ್ತೆ? 23 ಪೇರ್ಸ್ ಅಂತ ಇರುತ್ತೆ ಅಲ್ವಾ? ಟೋಟಲ್ 46 ವರ್ಣತಂತುಗಳು ಅಂತ ಹೇಳ್ತೇವೆ. ಆ ವರ್ಣತಂತುಗಳಲ್ಲಿ ಕೆಲವೊಂದ್ಸಾರಿ ಅಬ್ನಾರ್ಮಲಿಟಿ ಉಂಟಾದ್ರೆ ಅದಕ್ಕೆ ಆನ್ಯುಪ್ಲಾಯ್ಡ್ ಅಂತ ಹೇಳ್ತೇವೆ. ಒಂದು ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ಆದ್ರೆ ಅದಕ್ಕೆ ಆನ್ಯುಪ್ಲಾಯ್ಡ್ ಅಂತ ಹೇಳ್ತೇವೆ. ಪ್ಲಾಯಿಡಿ ಪ್ಲಾಸ್ಟಿಸಿಟಿ ಅಂತಂದ್ರೆ ಹೇಗೆ ಇರ್ಲಿ ವರ್ಣತಂತುಗಳು, ಆದ್ರೆ ಆ ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ತಮ್ಮನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಈ ಒಂದು ಸೆಲ್ಗಳು ಅಥವಾ ಈ ಒಂದು ಬೇರೆ ಬೇರೆ ಜೀವಿಗಳು. ಹಾಗಾಗಿ ಅಡಾಪ್ಟ್ ಅಂಡರ್ ಸ್ಟ್ರೆಸ್ ಬೈ ಅಲ್ಟರಿಂಗ್ ಜೀನ್ ಡೋಸೇಜ್. ಜೀನ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ಸ್ಟ್ರೆಸ್ ಗಳಿಗೆ ತಮ್ಮನ್ನ ತಾವು ಹೊಂದಿಸ್ಕೊಳ್ಳುತ್ತೆ, ಅದನ್ನ ಎದುರಿಸಲಿಕ್ಕೆ ಮುಂದಾಗುತ್ತೆ. ಹೀಗಾಗಿ ಈ ಆಂಟಿಫಂಗಲ್ ರೆಸಿಸ್ಟೆನ್ಸ್ ಬೆಳೀತಾ ಇದೆಯಲ್ವಾ ಈ ಬೇಸ್ಟೋ ಫಂಗಸ್ಗಳಲ್ಲಿ, ಅದು ಸಹ ಈ ಒಂದು ಪ್ಲಾಯಿಡಿ ಪ್ಲಾಸ್ಟಿಸಿಟಿಯಿಂದ ಆಗಿರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇವತ್ತಿನ ಕ್ವಶನ್ಸ್ ನೋಡೋಣ. ವಿತ್ ರೆಫರೆನ್ಸ್ ಟು ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಪ್ರೈಮರ್ಲಿ ಟಾರ್ಗೆಟೆಡ್ ಎಟ್ ನಾನ್ ಪೆರಿಷೇಬಲ್ ಅಗ್ರಿಕಲ್ಚರ್ ಕಮಾಡಿಟೀಸ್ ಸಚ್ ಆಸ್ ಸೆರಲ್ಸ್ ಅಂಡ್ ಪಲ್ಸಸ್. ನೋಡಿದ ತಕ್ಷಣ ಅರ್ಥ ಆಗ್ಬೇಕು ನಿಮ್ಗೆ, ನಾನ್ ಪೆರಿಷೇಬಲ್ ಅಂತ ಹೇಳಿದ್ದಾರೆ ಅಂತಂದ್ರೆ ಹಾಳಾಗೋದಾ ಹಾಳಾಗದೆ ಇರೋದಾ? ಪೆರಿಷೇಬಲ್ ಅಂತಂದ್ರೆ ಹಾಳಾಗೋದು ಅಂತ ಹೇಳಿದ್ದೇನೆ. ನಾನ್ ಪೆರಿಷೇಬಲ್ ಅಂತಂದ್ರೆ ಏನು? ಅಂಡರ್ MIS ಸೆಂಟರ್ ಇಂಟರ್ವೀನ್ಸ್ ಡೈರೆಕ್ಟ್ಲಿ ಇವನ್ ವಿತೌಟ್ ರಿಕ್ವೆಸ್ಟ್ ಫ್ರಮ್ ಎನಿ ಸ್ಟೇಟ್ ಗವರ್ಮೆಂಟ್. ಹೌದಾ? ಸೆಂಟರು ಯಾವುದೇ ಸ್ಟೇಟ್ ಗವರ್ಮೆಂಟ್ ರಿಕ್ವೆಸ್ಟ್ ಮಾಡದೇನು ಸಹ ತನಗೆ ಬೇಕಾದಾಗ ಈ ತರ MIS ಅನ್ನ ಕೈಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. MIS ಆಪರೇಟ್ಸ್ ಬೈ ಅಶ್ಯೂರಿಂಗ್ ಫಿಕ್ಸ್ಡ್ ಪ್ರೈಸ್ ಸಪೋರ್ಟ್ ಇನ್ ಮಾರ್ಕೆಟ್ ಪ್ರೈಸ್ ಮಾರ್ಕೆಟ್ ರೇಟ್ ಕ್ಯಾಶ್ ಫಾರ್ ಪೆರಿಷೇಬಲ್ ಅಂಡ್ ಹಾರ್ಟಿಕಲ್ಚರ್ ಪ್ರೊಡ್ಯೂಸ್. ಇದ್ರ ಬಗ್ಗೆ ಏನ್ ಅನ್ಸ್ತಾ ಇದೆ? ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇರಬಹುದು? ಉತ್ತರ ಓನ್ಲಿ 1. ಯಾಕಂತಂದ್ರೆ ಮೂರನೇದು ಮಾತ್ರ ಕರೆಕ್ಟ್, ಮೊದಲನೇ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. ಯಾಕೆ? ಪೆರಿಷೇಬಲ್ ಅಂಡ್ ಹಾರ್ಟಿಕಲ್ಚರ್ ಕಮೋಡಿಟೀಸ್ ಅಲ್ವಾ? ಅಗ್ರಿಕಲ್ಚರ್ ಇಂದ ಕೆಲವೊಂದು ಮುಖ್ಯವಾಗಿ ಯೂಸ್ ಆಗಬಹುದು ಕೆಲವೊಂದ್ ಕಡೆ, ಆದ್ರೆ ನೀವು ನಾನ್ ಪೆರಿಷೇಬಲ್ ಅಂತ ನೋಡಿದಾಗ ಇದು ರಾಂಗ್ ಅಂತ ಗೊತ್ತಾಗ್ಬಿಡ್ಬೇಕು. ಇಂಪ್ಲಿಮೆಂಟೆಡ್ ಆನ್ ದಿ ರಿಕ್ವೆಸ್ಟ್ ಆಫ್ ದಿ ಸ್ಟೇಟ್, ಎರಡನೇದು ಇನ್ಕರೆಕ್ಟ್. ಯಾಕೆ? ಸೆಂಟರ್ ಸ್ಟೇಟ್ ನ ರಿಕ್ವೆಸ್ಟ್ ಇಲ್ಲದೆ ಇದನ್ನ ಕೈಗೊಳ್ಳೋದಿಲ್ಲ, ಅದನ್ನ ಜಾರಿಗೊಳಿಸೋದಿಲ್ಲ. 1 and 2 ಆರ್ ಇನ್ಕರೆಕ್ಟ್. ಇನ್ನು ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ why improved water source status alone is insufficient to achieve safe drinking water standards as per 2017 global benchmark. ನೋಡಿ, ಇಂಪ್ರೂವ್ಡ್ ವಾಟರ್ ಸೋರ್ಸ್ ಅಂತಂದ್ರೆ ನೀರು ಎಲ್ಲಿಂದ ನಮಗ್ ಬರ್ತಾ ಇರುತ್ತಲ್ವಾ, ಉದಾಹರಣೆಗೆ ಪೈಪ್ ಇರಬಹುದು, ಬೋರ್ವೆಲ್ ಇರಬಹುದು. ಆ ಪೈಪು ಬೋರ್ವೆಲ್ ಇಂದ ಆ ಒಂದು ವ್ಯವಸ್ಥೆ ಚೆನ್ನಾಗಿದೆ ಅಂದ ಮಾತ್ರಕ್ಕೆ ಡ್ರಿಂಕಿಂಗ್ ವಾಟರ್ ಸೇಫ್ ಆಗಿದೆ ಅಂತ ಅಲ್ಲ. ಯಾಕೆ ಹಾಗಾದ್ರೆ? ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಪೈಪ್ ನಲ್ಲಿ ಹೊಸ ಪೈಪ್ ಹಾಕಿದ್ದಾರೆ, ಬೋರ್ವೆಲ್ ಹೊಸದಾಗಿ ತೆಗೆದಿದ್ದಾರೆ, ನೀರು ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಇದರ ಅರ್ಥ ಡ್ರಿಂಕಿಂಗ್ ವಾಟರ್ ಸೇಫ್ ಇದೆ ಅಂತಲ್ಲ. ಯಾಕೆ? ಅವಾಗ ಹೇಳಿದ್ನಲ್ವಾ ಯಾಕೆ? ಉತ್ತರವನ್ನ ಡೈರೆಕ್ಟ್ ಆಗಿ ನೋಡೋದಾದ್ರೆ, ವಾಟರ್ ಫ್ರಾಮ್ ಇಂಪ್ರೂವ್ಡ್ ಸೋರ್ಸಸ್ ಮೇ ಬಿ ರೀಕಂಟಾಮಿನೇಟೆಡ್ ಬಿಫೋರ್ ಕನ್ಸಂಪ್ಷನ್. ಇದು ನೆನಪಾಗ್ಬೇಕು. ಅಂತಂದ್ರೆ ನಾವು ಎಲ್ಲಿ ಯೂಸ್ ಮಾಡ್ತೇವಲ್ವಾ ಆ ಒಂದು ಪ್ರದೇಶ ಮಲಿನಗೊಂಡಿದ್ರೆ, ಅಲ್ಲಿ ಕಲುಷಿತತೆ ಇದ್ರೆ, ಅದು ಎಷ್ಟೇ ಚೆನ್ನಾಗಿ ನೀರಿನ ಮೂಲ ಇದ್ರೂ ನಾವು ಬಳಸುವ ಜಾಗದಲ್ಲಿ ಮಾಲಿನ್ಯ ಇದ್ರೆ ಮತ್ತೆ ಅದು ಏನಾಗುತ್ತೆ, ಡ್ರಿಂಕಿಂಗ್ ವಾಟರ್ ಸೇಫ್ಟಿನೆಸ್ ಕಡಿಮೆ ಆಗ್ಬಿಡುತ್ತೆ. ಆವಾಗ ಅದು ಸೇಫ್ ಡ್ರಿಂಕಿಂಗ್ ವಾಟರ್ ಅಂತ ಕರ್ಸ್ಕೊಳ್ಳೋದಿಲ್ಲ. ಇನ್ನು ಇಂಡಿಯಾಸ್ ಪರ್ಫಾರ್ಮೆನ್ಸ್ ಇನ್ UN ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ನೋಡೋಣ ಏನೇನ್ ಸ್ಟೇಟ್ಮೆಂಟ್ ಇದೆ ಅಂತ.
ಇಂಡಿಯಾ ಹ್ಯಾಸ್ ಎಂಟರ್ಡ್ ಟಾಪ್ 100 ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ರ್ಯಾಂಕ್ ಆಫ್ 99. ಹೌದಾ, ಫಸ್ಟ್ ಟೈಮ್ ನಾವು ಟಾಪ್ 100 ಅಲ್ಲಿ ಬಂದಿದ್ದೇವೆ. ರ್ಯಾಂಕ್ 99 ಇದೆ. SDG ಇಂಡೆಕ್ಸ್ ಯೂಸ್ಡ್ ಇನ್ ದಿ ರಿಪೋರ್ಟ್ ಮೆಜರ್ಸ್ ಪ್ರೋಗ್ರೆಸ್ ಓನ್ಲಿ ಆನ್ ಸೋಷಿಯಲ್ ಇಂಡಿಕೇಟರ್ಸ್. ಕೇವಲ ಸಾಮಾಜಿಕ ಆಯಾಮಗಳನ್ನ, ಸಾಮಾಜಿಕ ಮೆಜರ್ಮೆಂಟ್ ಮಾತ್ರ ಮಾಡುತ್ತಾ ಅದು. 17 SDG includes targets for health, education, inequality and climate change. ಅದರಲ್ಲಿ ಇದೆಲ್ಲಾ ವಿಷಯಗಳು ಬರುತ್ತಾ? ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ? ಓನ್ಲಿ 2. ಯಾವ್ದು? 1 ಮತ್ತೆ 3 ಕರೆಕ್ಟ್. 2ನೇದು ಇನ್ಕರೆಕ್ಟ್. ಯಾಕೆ? ಬಿಕಾಸ್ ದಿ SDG ಇಂಡೆಕ್ಸ್ ಮೆಜರ್ಸ್ ಓವರ್ ಆಲ್ ಪ್ರೋಗ್ರೆಸ್ ಅಕ್ರಾಸ್ ಆಲ್ 17 SDG, ನಾಟ್ ಜಸ್ಟ್ ಸೋಷಿಯಲ್ ಇಂಡಿಕೇಟರ್ಸ್. ಕೇವಲ ಸಾಮಾಜಿಕ ಆಯಾಮಗಳನ್ನ ಮಾತ್ರ ಅಲ್ಲ, ಉದಾಹರಣೆಗೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು 17 ಇಂಡಿಕೇಟರ್ಸ್ ಗಳಿವೆ, 17 ಮುಖ್ಯವಾದ ಗುರಿಗಳಿದೆ. ಹಾಗಾಗಿ ಅದರಲ್ಲಿ ಹಲವಾರು ವಿಷಯಗಳು ಕವರ್ ಆಗುತ್ತೆ. ಮುಂದಿನದು, with reference to CAR T-cell therapy and its recent advancement, consider the following statement. CAR T-cell therapy has shown particular success in treating B-cell cancers like leukemia and lymphoma. Lipid nanoparticles are used as viral vectors to extract T-cells from the patient's body. In vivo CAR T-cell generation potentially reduces cost and invasiveness compared to traditional methods. ಮುಖ್ಯವಾಗಿ ಏನ್ ನಿಮ್ಗೆ ಅನಿಸ್ತಾ ಇದೆ ಕ್ವಶನ್ ನೋಡಿದಾಗ? ಮೊದಲನೇದು, CAR T-cell ಥೆರಪಿಯಿಂದ ಎಷ್ಟೋ ಕಡೆ ಸಕ್ಸಸ್ಫುಲ್ ಆಗಿ ನಾವು ಎಷ್ಟೋ ಒಳ್ಳೆಯ ಪರಿಣಾಮಗಳನ್ನ ಕಂಡಿದ್ದೇವೆ. ಇದು ಕರೆಕ್ಟ್. 2ನೇದು ನೋಡಿ, ವೈರಲ್ ವೆಕ್ಟರ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಮೊದಲೇ ಹೇಳಿದಾಗೆ ವೈರಲ್ ಅಂದ್ರೆ ವೈರಸ್ ಅನ್ನ ಯೂಸ್ ಮಾಡಿ ವೈರಸ್ ಅನ್ನ ವಾಹಕವಾಗಿ ಬಳಸೋದು. ಇಲ್ಲಿ ವೈರಸ್ ಅನ್ನ ವಾಹಕವಾಗಿ ಬಳಸ್ತಾ ಇಲ್ಲ ನಾವು. ಯಾಕಂತಂದ್ರೆ ನಾವು ಫ್ಯಾಟ್ ಅಂತ ಹೇಳಿದ್ದೇವೆ ಅಲ್ಲಿ. ಮುಖ್ಯವಾಗಿ ಯಾವುದು? ಲಿಪಿಡ್. ಲಿಪಿಡ್ ಅಂತಂದ್ರೆ ಫ್ಯಾಟಿನ ಇನ್ನೊಂದು ರೂಪ ಅಂತ ಹೇಳ್ಬಹುದು. ಲಿಪಿಡ್ ನ್ಯಾನೋ ಪಾರ್ಟಿಕಲ್ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ. ಆದ್ರೆ ವೈರಲ್ ಅನ್ನೋದು ಬರೋದಿಲ್ಲ ಇಲ್ಲಿ. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ಕರೆಕ್ಟ್. 1 and 3 ಆರ್ ಕರೆಕ್ಟ್. ಸಾರಿ, 2ನೇ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. 1 and 3 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಬಿಕಾಸ್ LNP ರಿಪ್ಲೇಸ್ ದ ನೀಡ್ ಫಾರ್ ವೈರಲ್ ವೆಕ್ಟರ್ಸ್. ವೈರಲ್ ವೆಕ್ಟರ್ಗಳ ನೀಡ್ ನಮ್ಗೆ ಇರೋದಿಲ್ಲ. ಅಂಡ್ ಲ್ಯಾಬ್ ಬೇಸ್ಡ್ ಸೆಲ್ ಎಕ್ಸ್ಟ್ರಾಕ್ಷನ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ಸೊ ನಾಟ್ ಆಕ್ಟ್ ಆಸ್ ವೈರಲ್ ವೆಕ್ಟರ್ ದೆಮ್ಸೆಲ್ಸ್. ಹಾಗಾಗಿ ನಿಮ್ಗೆ ಅರ್ಥ ಆಗಿರಬಹುದು, ಈ ಒಂದು ಟ್ರೀಟ್ಮೆಂಟ್ ಇಂದ ನಾವು ಲಿಪಿಡ್ ಗಳನ್ನ ಯೂಸ್ ಮಾಡಿ CAR T-cell ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕಾಗುತ್ತೆ, ಅಥವಾ CAR T-cell ಗಳನ್ನ ದೇಹದೊಳಗಡೆ ನಾವು ಇನ್ನೂ ಚೆನ್ನಾಗಿ ತಯಾರು ಮಾಡ್ಲಿಕ್ಕಾಗತ್ತೆ. ಇದ್ರ ಬಗ್ಗೆ ಮತ್ತೆ ವಿಷಯ ಇದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ. ಏನಾದ್ರೂ ಒಳ್ಳೆ ಬೆಳವಣಿಗೆ ಆದ್ರೆ. ವೊಕ್ಯಾಬ್ಯುಲರಿ ನೋಡೋದಾದ್ರೆ, CEO ಫೇಸಿಂಗ್ ಸ್ಟ್ರಿಂಗ್ ಆಫ್ ಡೆಬಿಲಿಟೇಟಿಂಗ್ ಫಿನಾನ್ಷಿಯಲ್ ಲಾಸಸ್. CEO ಇದ್ದ. ಡೆಬಿಲಿಟೇಟಿಂಗ್ ಅಂತಂದ್ರೆ ಕ್ರಿಪ್ಲಿಂಗ್, ಡಿಸ್ಯಾಬ್ಲಿಂಗ್, ವೀಕಿಂಗ್, ದೊಡ್ಡ ಫಿನಾನ್ಷಿಯಲ್ ಲಾಸ್ ಆಯ್ತು, ದುರ್ಬಲಗೊಳಿಸುವಂತದ್ದು ಅಂತಂದ್ರೆ ಆ ಒಂದು ವೀಕ್ ಆಗ್ಬಿಟ್ಟ. ಟ್ರೈ ಟು ಇಂಪ್ಯೂಟ್ ದಿ ಬ್ಲೇಮ್ ಆನ್ ಹಿಸ್ ಪ್ರಿಡೆಸೆಸರ್. ಪ್ರಿಡೆಸೆಸರ್ ಅಂತಂದ್ರೆ ಮೊದಲಿದ್ರಲ್ಲ CEO, ಹಿಂದಿನವರು, ಅವರ ಮೇಲೆ ಎಲ್ಲ ದೋಷವನ್ನ ಆರೋಪಿಸ್ಲಿಕ್ಕೆ. ಇಂಪ್ಯೂಟ್ ಅಂತಂದ್ರೆ ಆರೋಪಿಸೋದು, ಅಟ್ರಿಬ್ಯೂಟ್, ಅವರಿಗೆ ಅವ್ರ ಮೇಲೆ ಎಲ್ಲ ಆರೋಪನ ಹೊರಿಸ್ಬಿಡೋದು. ಅದನ್ನ ಟ್ರೈ ಮಾಡ್ತಾ ಇದ್ದ, ಎಲ್ಲ ಅವ್ರ ಮೇಲೆ ಹೊರಿಸ್ಲಿಕ್ಕೆ ಮುಂದಾಗ್ತಾ ಇದ್ದ. ಈ ಡೆಲಿವರ್ಡ್ ಅನ್ ಎಕ್ಸ್ಟೆಂಡೆಡ್ ಅಪಾಲಜಿಯಾ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಥನೆ, ಕ್ಷಮೆಯಾಚನೆ, ಅಪಾಲಜಿಯಾ ಅಂತಂದ್ರೆ ಇದಕ್ಕೆ ಡೆಲಿವರ್ಡ್ ಎಕ್ಸ್ಟೆಂಡೆಡ್ ಅಪಾಲಜಿ. ಎಲ್ಲರನ್ನ ಕರ್ಸ್ಕೊಂಡು ಎಲ್ಲರ ಮುಂದೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದ. ಅಟೆಂಪ್ಟಿಂಗ್ ಟು ಜಸ್ಟಿಫೈ ಹಿಸ್ ಕಾಂಟ್ರವರ್ಷಿಯಲ್ ಡಿಸಿಷನ್ಸ್. ಕೆಲವೊಂದು ವಿವಾದಾತ್ಮಕ ನಿರ್ಧಾರಗಳನ್ನ ಕೈಗೊಂಡಿದ್ದ, ಅದನ್ನ ಸಹ ಜಸ್ಟಿಫೈ ಮಾಡ್ಕೊಳ್ಳೋದು. ಮೀನ್ ವೈಲ್ ಅ ನಾಯಿಸಮ್ ಆರ್ಡರ್. ನಾಯಿಸಮ್ ಅಂತಂದ್ರೆ ಅಹಿತಕರವಾಗಿತ್ತು, ಅಫೆನ್ಸಿವ್, ಡಿಸ್ಗಸ್ಟಿಂಗ್, ಸ್ಮೆಲ್ಲಿಂಗ್ ಅಂತ, ಫಾಲ್ ಸ್ಮೆಲ್ಲಿಂಗ್ ಅಂತ ಹೇಳ್ತಾರೆ. ಆರ್ಡರ್ ಅಂತಂದ್ರೆ ಸಹ ಸ್ಮೆಲ್ ಅಂತಾನೆ, ಅಂತಂದ್ರೆ ದುರ್ವಾಸನೆ ಅಂತ ಹೇಳ್ಬಹುದು. ಅಂತ ಸ್ಮೆಲ್ ಬರ್ತಾ ಇತ್ತು. ವ್ಯಾಫ್ಟೆಡ್ ಫ್ರಮ್ ದಿ ನೆಗ್ಲೆಕ್ಟೆಡ್ ವೇಸ್ಟ್ ಬಿನ್ಸ್. ಅಂತಂದ್ರೆ ಆ ವೇಸ್ಟ್ ಬಿನ್ ಗಳನ್ನ, ಡಸ್ಟ್ ಬಿನ್ ಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇರ್ಲಿಲ್ಲ. ರಿಫ್ಲೆಕ್ಟಿಂಗ್ ದಿ ಕಂಪನೀಸ್ ಓವರ್ ಆಲ್ ಡಿಕ್ಲೈನ್. ಅಂದ್ರೆ ವೇಸ್ಟ್ ಸೆಗ್ರಿಗೇಷನ್ಸ್ ಅವರು ಸರಿಯಾಗಿ ಮಾಡ್ತಾ ಇಲ್ಲ, ಕಂಪನಿ ಯಾವ ಲೆವೆಲ್ಗೆ ಬಂದ್ ತಲುಪಿದೆ ಅನ್ನೋದು ತೋರಿಸ್ತಾ ಇತ್ತು. ಮೆನಿ ವಿಸ್ಪರ್ಡ್ ದಟ್ ಅವರೈಸ್ ಹ್ಯಾಡ್ ಲೆಡ್ ಹಿಮ್ ಟು ಮೇಕ್ ಸಚ್ ರಿಸ್ಕಿ ಇನ್ವೆಸ್ಟ್ಮೆಂಟ್. ಅವರೈಸ್ ಅಂತಂದ್ರೆ ಗ್ರೀಡ್, ದುರಾಸೆ ಅಂತ ಹೇಳ್ತೀವಲ್ವಾ, ಮಟೀರಿಯಲ್ ಡಿಸೈರ್ ಅಥವಾ ಕಾನ್ವೆಟಿಸ್ನೆಸ್ ಅಂತ ಸಹ ಕರ್ತಾರೆ. ಇನ್ನು ಇಲ್ಲಿ ಅವರೈಸ್ ಅಂತ ಯಾಕೆ ಯೂಸ್ ಮಾಡಿದಾರೆ ಅಂತಂದ್ರೆ, ಆ ದುರಾಸೆಯಿಂದಾಗಿ ಅವನು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ದ. ಹಾಗಾಗಿ ಇವತ್ತು ಈ ಸ್ಥಿತಿಗೆ ಬಂದಿದೆ ಕಂಪನಿ, ಅಥವಾ ಅವನು ಇಂಥ ಒಂದು ಸ್ಥಿತಿಗೆ ಬಂದು ತಲುಪಿದಾನೆ ಅಂತ ಎಲ್ಲ ಅಲ್ಲೇ ಮಾತಾಡ್ಕೊಳ್ತಾ ಇದ್ರು, ಗುಸು ಮಾತಾಡ್ಕೊಳ್ತಾ ಇದ್ರು, ವಿಸ್ಪರ್ಡ್. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.